ಒಂದು ಇಂಚಿನ ಇಲ್ಲಕ್ಕೆಲ್ಲೇ ಗೃಹ ಪ್ರವೇಶಕ್ಕೆ ಹೊಟ್ಟದಾಯ್ತಾ ಗೃಹ ಪ್ರವೇಶದೆಲ್ಲ ತಿಂದು ಬರುವಾಗ ಈಗ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ನೋಡಿ. ಮತ್ತೆ ತೋರಿಸ್ತೇವೆ, ಗೃಹ ಪ್ರವೇಶದ ಮನೆ ತೋರಿಸುದಿಲ್ಲ, ಆದ್ರೆ ಬೇರೆ ಒಂದು ಚಂದದ ಮನೆ ತೋರಿಸ್ತೇನೆ ನಿಮ್ಗೆ. ನೋಡಿ, ಇಲ್ಲಿ ಒಂದು ಒಳ್ಳೆ ಗಾರ್ಡನ್ ಉಂಟು, ಅಲ್ಲಿ ಒಂದು ಇನ್ನು ಗೃಹ ಪ್ರವೇಶಕ್ಕೆ ಹೋಗುವಂತಹ ವಿಡಿಯೋ ಮಾಡುವಂತಹ ಐಡಿಯಾನೇ ನನ್ನ ಹತ್ರ ಇರ್ಲಿಲ್ಲ. ಯಾಕಂದ್ರೆ ನಾವು ಹೋಗಿರೋದೇ ಲೇಟ್ ಆಗಿ, ಇನ್ನು ಹೋದದ್ದು ಬೇರೆ ಆಟೋ ಮಾಡಿಕೊಂಡು ಹೋದೆವು ನಾವಿಬ್ರು. ಇನ್ನು ಬರುವಾಗ ಇದೇ ದಾರಿಯಲ್ಲಿ ಬರುವ ಅಂತೇಳಿ ಪಾಪ ಉಷಾಕ ನನ್ನ ಒತ್ತಾಯಕ್ಕೆ ನನ್ನ ಜೊತೆಗೆ ಬಂದ್ರು. ಯಾಕಂದ್ರೆ ದಾರಿ ಆ ರೀತಿ ಇದೆ, ಅಂಕುಡೊಂಕು ದಾರಿ. ಇನ್ನು ಎಲ್ಲಿ ನೋಡಿದ್ರು ಬರೀ ಚಿಕ್ಕ ಚಿಕ್ಕ ಈ ರೀತಿ ನೋಡಿ ಕೆರೆಗಳೇ ಕಾಣಿಸ್ತಾ ಇದ್ವು. ಇನ್ನು ದಾರಿ ನೋಡಿದ್ರಂತೂ ಭಯನಾಗ್ತಿತ್ತು, ಆಚೆ ಈಚೆ ಏನಾದ್ರು ಕೂತಿದ್ರು ಗೊತ್ತಾಗಿರ್ಲಿಲ್ಲ. ನೋಡಿ ಇಲ್ಲ ಅಂತೂ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಹತ್ತದರೆ ಇತ್ತ ಹುಳಿ ಅಂತ ಒಂದು ಗಾದೆ ಇದೆ ಅಲ್ಲ, ಆಚೆ ಸೈಡಿಗೂ ನಡಿಲಿಕ್ಕಲ್ಲ ಈಚೆ ಸೈಡಿಗೂ ಅಲ್ಲ. ನೋಡಿ ಸ್ವಲ್ಪ ಜಾರಿದ್ರು ಕೆರೆಗೆ ಬೀಳ್ಬೋದು, ಆ ರೀತಿಯ ದಾರಿ ಇದು. ಈ ದಾರಿ ಉದ್ದಕ್ಕೂ ಸಾಕ್ತಾ ಬಂದೆವು. ನೋಡೋದಕ್ಕಂತೂ ಸುಂದರವಾಗಿತ್ತು. ನೋಡಿ, ಇಲ್ಲೊಂದು ಮಣ್ಣಿನ ಮನೆ, ಇದು ಹಿಂದಿನ ಕಾಲದ ಮನೆ ಅಂತ ಹೇಳ್ಬೋದು. ಹಾಗೇನೆ ಬಂದೆವು. ಬರೋದಕ್ಕೂ ಖುಷಿ, ಆದ್ರೆ ನಡೆಯೋದು ತುಂಬಾ ಕಷ್ಟದ ಜಾಗ ಅಂತಾನೆ ಹೇಳ್ಬೋದು. ನೋಡಿ ನೋಡ್ತಾ ಇರ್ಬೋದು, ಈ ಹೂವನ್ನ ಯಾವತ್ತಾದ್ರೂ ನೀವು ನೋಡಿದೀರಾ? ಇದು ನೇರಳೆ, ಹಿಂದಿನ ಕಾಲದಲ್ಲಿ ಹಿಂದೆ ತುಂಬಾ ಹಳೆಯ ಮರ ಅಂತ ಹೇಳ್ಬೋದು ಇದು. ಈಗೆಲ್ಲ ಹೈಬ್ರಿಡ್ ಬಂದಿದೆ ಅಲ್ಲ, ಇದು ನಾಟಿ ತಳಿ ಅಂತ ಹೇಳ್ಬೋದು. ಹಿಂದೆ ಎಲ್ಲ ನಾವು ಚಿಕ್ಕವರಿರ್ಬೇಕಿದ್ರೆ ಈ ಮರದ ಇದು ಹೂ ಬಿಡುತ್ತಲ್ಲ, ಹೂವನ್ನೆಲ್ಲ ತಿಂತಾ ಇದ್ದೆವು. ಹುಳಿ ಹುಳಿ ಟೇಸ್ಟ್ ಇದು. ಇದ್ರಲ್ಲಿ ಬಿಳಿದ್ದು ಮತ್ತೆ ಈ ರೀತಿ ಇದು ಪಿಂಕ್ ಕಲರ್ ಇರುವಂತದ್ದು ನೋಡಿ. ಹಾಗೇನೆ ಈ ದಾರಿ ನೋಡಿದ್ರಂತೂ ನಿಮ್ಗೆ ಭಯನೇ ಆಗ್ಬೋದು, ಯಾಕಂತ ಹೇಳಿ ನಂಗೂ ಭಯ ಆಗೋಯ್ತು. ನೋಡಿ, ಇಲ್ಲಿ ಒಳ್ಳೆ ಫಲ್ತಾ ಇತ್ತು ಇದ್ರಲ್ಲಿ ನಡೀತಾ ಇರ್ಬೇಕಿದೆ. ಕೆಳಗೆ ಫುಲ್ ಹೊಂಡ ತರ ನೀರು ಹೋಗುವಂತಹ ಜಾಗ. ಇನ್ನು ಹತ್ತೋದಂತೂ ಒಳ್ಳೆ ಬೆಟ್ಟ ಹತ್ತಿದಾಗಿತ್ತು, ಆ ರೀತಿಯ ಜಾಗ. ಇಲ್ಲೆಲ್ಲ ಸೊಪ್ಪೆಲ್ಲ ತಕೊಂಡ್ ಬರ್ತಾರಂತ, ಅದು ಹೇಗೆ ಹೋಗ್ತಾರೋ ಗೊತ್ತಿಲ್ಲ. ಅದ್ರ ಈ ದಾರಿ ಕೂಡ ಅಷ್ಟು ಚಂದವೇ ಇರ್ಲಿಲ್ಲ, ಇಷ್ಟು ಕಷ್ಟದ ದಾರಿ ಅಂತ ನಂಗಂತೂ ಗೊತ್ತಿರ್ಲಿಲ್ಲ. ಇನ್ನು ಇಲ್ಲಿಗಂತೂ ನಾನು ಹೋಗಿದ್ದು ಫಸ್ಟ್ ಟೈಮ್ ಆ ಸೈಡು. ಅವ್ರ ಹಳೆ ಮನೆಗಾದ್ರೆ ತುಂಬಾ ಬಾರಿ ಹೋಗಿದ್ದೆ. ನಾನೀಗ ತೋರಿಸ್ತಾ ಇರುವಂತದ್ದು ಗೃಹ ಪ್ರವೇಶಕ್ಕೆ ಹೋಗಿದ್ದೇವಲ್ಲ ಅವರ ಹಳೆಯ ಮನೆಯನ್ನು. ಅವರು ಮೊದ್ಲಿಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ರು, ಆ ಮನೆಯನ್ನು ನಿಮ್ಗೆ ತೋರಿಸ್ತಾ ಇರುವಂತದ್ದು. ನಾವು ಬರ್ತಾ ಇರ್ಬೇಕಿದ್ರೆ ದಾರಿಯಲ್ಲಿ ಅದು ಸಿಗುವಂತದ್ದು. ನಾವು ಕಣ್ಣು ತಪ್ಪಿಸಿ ಬರುವ ಅಂತ ಅಂದ್ಕೊಂಡೆವು, ಆದ್ರೆ ಅವರು ಬಿಡ್ಲೇ ಇಲ್ಲ. ಅವರು ನನ್ನ ಹಸ್ಬೆಂಡ್ನ ಅತ್ತಿಗೆ ಆಗ್ಬೇಕು. ಈ ನಮ್ಮ ಇಲ್ಲಿಯ ಲೆಕ್ಕದಲ್ಲಿ ನಾವು ಅವರಿಗೆ ಅವ್ರು ನಮ್ಗೆ ಅಕ್ಕ ಆಗ್ಬೇಕು. ನೋಡಿ ಎಷ್ಟು ಸುಂದರವಾಗಿದೆ ಈ ಮನೆ ಅಂತ ಹೇಳಿದ್ರೆ. ಹಾಗೇನೆ ತಪ್ಪಿಸಿಕೊಂಡು ಬರುವ ಅಂತ ಹೇಳಿದ್ರು ಬಿಡ್ಲೇ ಇಲ್ಲ. ನೋಡಿ, ಇಲ್ಲಿ ಒಂದದ್ದು ಫಸ್ಟಿಗೆ ಹೋಗುವಾಗ್ಲೇ ಒಂದು ಚಿಕ್ಕ ಬಾವಿ ಸಿಗ್ತದೆ, ಹಾಗೇನೆ ಹತ್ತಿಕೊಂಡು ಹೋಗ್ಬೇಕು. ಇನ್ನು ಆಲ್ಟ್ರೇಷನ್ ಮಾಡಿದ್ದಾರೆ ಸ್ವಲ್ಪ ಅಂತ ಹೇಳ್ಬೋದು. ಇನ್ನು ಮೇಲ್ಗಡೆ ಚಾವಣಿ ಅಂತ ಫುಲ್ ಹಳೆ ಕಾಲದ್ದೇ ಇದೆ. ಅವರ ಪ್ರೀತಿಯ ಸಾಕು ನಾಯಿಗಳು ನೋಡಿ ಇಲ್ಲಿ ಎರಡು, ಅದಕ್ಕೂ ಮುದ್ದಾಗಿ ಎರಡು ಹೆಸರು ಇಟ್ಟಿದ್ದಾರೆ. ನಂಗಂತೂ ಮರ್ತೋಯ್ತು ಅದ್ರ ಹೆಸರು. ಡೋನಾ ಮೋನ ಏನೋ ಹೇಳಿದ್ರಪ್ಪ, ಒಂದು ಗಂಡು ಒಂದು ಹೆಣ್ಣು. ಅವರಿಗೆ ಬೆಕ್ಕು ನಾಯಿ ಅಂದ್ರೆ ತುಂಬಾನೇ ಇಷ್ಟ ಅಂತೆ. ನೋಡಿ, ಇವರೇ ನಮ್ಮ ಹಸ್ಬೆಂಡ್ ಅತ್ತಿಗೆ ಹೇಳ್ಬೇಕು ಇವರು. ಇವರಂತೂ ಮನೆಗೆ ಹೋಗೋ ತನಕ ಬಿಡ್ಲೇ ಇಲ್ಲ. ಮೊನ್ನೆ ನೀವು ರೋಹನ್ ಎರಡು ಬೆಕ್ಕುಗಳನ್ನ ಇಟ್ಕೊಂಡಿರೋದನ್ನ ನೋಡಿರ್ಬೋದು, ಅದು ಕೂಡ ಇವರ ಮನೆಯದ್ದೇ, ಬೆಕ್ಕಿನ ಮರಿಗಳು. ಭಾವನವರು ಇವರ ಮನೆಯಿಂದನೇ ತಂದಿರುವಂತದ್ದು. ಹೋದ್ಮೇಲೆ ಅವ್ರದ್ದು ಅತಿಥಿ ಸತ್ಕಾರ ಇದ್ದದ್ದೇ. ಅದು ತಿನ್ನಿ ಇದು ತಿನ್ನಿ ಅಂತ ಹೇಳಿದ್ರು. ನಾವೆಲ್ಲಿ ತಿನ್ಲಿಕ್ಕಾಗ್ತದೆ, ಇಲ್ಲಿ ಗೃಹ ಪ್ರವೇಶ ಮಾಡ್ಬೇಕು, ಗೃಹ ಪ್ರವೇಶದಲ್ಲಿ ಊಟ ತಿಂದಷ್ಟೇ ಆಗತಾನೆ ಹೋಗಿದ್ದೆವು. ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಈ ಫುಲ್ಲು ಮರದಿಂದನೇ, ಎಲ್ಲಿ ನೋಡಿದ್ರು ಬರೀ ಮರದ ಬಿಸುಗಳೇ ಕಾಣಿಸ್ತವೆ ಅಂತ ಹೇಳ್ಬೋದು, ಮರದಿಂದ ಮಾಡಿರುವಂತ ವರ್ಕ್ಗಳೇ. ಇದು ಡೈನಿಂಗ್ ಹಾಲ್, ಆಚೆ ಈಚೆ ಬೆಡ್ರೂಮ್ಗಳಿವೆ. ಇನ್ನು ಮೇಲೆ ಕೂಡ ಅಟ್ಟದಲ್ಲಿ ಕೂಡ ಬೆಡ್ರೂಮ್ಗಳಿವೆ, 2-3 ಏನೋ ಇದೆ. ಈ ಮನೆ ನೋಡ್ತಾ ಇದ್ರಂತೂ ನಮ್ಮ ನಿನ್ನಿಕಲ್ಲಿನ ಹಳೆಯ ಮನೆಯ ನೆನಪಾಗ್ತಿತ್ತು ನಂಗೆ. ಅದು ಸ್ವಲ್ಪ ಇದಕ್ಕಿಂತ ದೊಡ್ಡದು ಅಂತ ಹೇಳ್ಬೋದು. ಇದೇ ಶೇಪ್ ಇಲ್ಲಿ ಡೈನಿಂಗ್ ಹಾಲ್ ಎಲ್ಲ ಸೇಮ್ ಇದೇ ತರ ಮೇಲೆಲ್ಲ ಹಾಸಿರುವಂತದ್ದು. ನೋಡಿ, ಇಲ್ಲಿ ಅಟ್ಟಕ್ಕೆ ಹತ್ತುವಂತಹ ದಾರಿ. ಹಾಗೇನೆ ಇಲ್ಲಿ ಅವರು ಟೀ ಮಾಡ್ಲಿಕ್ಕೆ ಅಂತ ಅಡಿಗೆ ಕೊನೆಗೆ ಹೋದ್ರು. ಇದನ್ನು ನೋಡಿ ಸ್ವಲ್ಪ ಇವರು ಬೆಕ್ಕಿನ ಪ್ರೀತಿ ಯಾವ ರೀತಿ ಇದೆ ಅಂತ. ಆನೇನ ಎಂಚ ಬುದಾರ ಮುನ್ನೆ
ಅಯ್ಯೋ ಬೇರೆ ಲಂಚನೆ ಕೊಂಡಾಟ ಆಗ್ಬೋದಾಯ್ತ ಅಬ್ಬೊಂದು ಏನ್ ಚಬುದಾರು ಮುನ್ನಿ ಮುನ್ನಿಲ ಮುನ್ನಿಲ್ಲ ಪಕ್ಕಿರತ್ತು ಮುನ್ನಿಗೆ ಮುನ್ನೆ ಪ್ರೀತಿ ತಪ್ಪದಾರು ಪಕ್ಕಿರೆ ಅವಂದು ನಾನಂತೂ ಒಳ್ಳೆ ಕದ್ದು ಕದ್ದು ವಿಡಿಯೋ ಮಾಡ್ದಂಗೆ ಮಾಡಿರುವಂತದ್ದು ಅವರಿಗೆ ಗೊತ್ತಾಗ್ಬಾರ್ದು ಅಂತ. ನಂಗಂತೂ ಇವರ ಮನೆ ತುಂಬಾನೇ ಇಷ್ಟ ಆಯ್ತು. ಇನ್ನು ಇವರ ಬೆಕ್ಕಿನ ಮೇಲೆ ಆಮೇಲೆ ನಾಯಿಗಳ ಮೇಲೆ ಇರುವಂತಹ ಪ್ರೀತಿ ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಎಷ್ಟು ಇಷ್ಟಪಡ್ತಾರೆ ಅವರು ಬೆಕ್ಕುಗಳನ್ನು ಅಂತ. ಒಂದ್ 2 ದಿವಸಕ್ಕೊಮ್ಮೆ ಸ್ನಾನ ಬೇರೆ ಮಾಡಿಸ್ತಾರಂತದ್ದು ಅವು ಎರಡನ್ನು ಕೂಡ. ಹಾಗೆ ನೋಡಿ ಅಟ್ಟದ ಮೇಲೆ ಹೋದೆ ನಾನೀಗ. ಇಲ್ಲಿ ಕೂಡ 2-3 ಬೆಡ್ರೂಮ್ ಇದೆ. ಹಿಂದೆಲ್ಲ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಇತ್ತಲ್ಲ, ಹಾಗಾಗಿ ಇಲ್ಲಿಗೆ ಹೋಗೋದಂದ್ರೂ ಖುಷಿನೇ. ಇಲ್ಲಿ ಒಂದೇ ಸ್ಟೆಪ್ ಇರುವಂತದ್ದು, ಇನ್ನಿದ್ರೆ ಒಂದು ಸ್ಟೆಪ್ ಇದೆ ನೋಡಿ ಇಲ್ಲಿ ಬೆಡ್ರೂಮ್ ನೋಡ್ತಾ ಇರ್ಬೋದು ನೀವು. ದೊಡ್ಡದಿದೆ ರೂಮ್ ಇದು, ಆದ್ರೆ ನೋಡ್ಲಿಕ್ಕೆ ಚಿಕ್ಕ ಚಿಕ್ಕದು ಕಾಣಿಸ್ಬೋದು ನಿಮ್ಗೆ. ಇನ್ನವರು ನಮ್ಗೆ ಬೇಡ ಬೇಡ ಅಂದ್ರು, ಟೀ ಮಾಡ್ತಾ ಇದ್ರು. ನಾವು ಏನ್ ತಗೊಳ್ಳೋದಿಲ್ಲ ಅಂತ ಹೇಳಿದ್ರು. ಯಾರು ಬಂದ್ರು ಅಷ್ಟೇ ಅಂತ ಇವರು ಒತ್ತಾಯ ಮಾಡಿ ತಿನ್ನಿಸೋದು ಇವ್ರಿಗೊಂದು ಅಭ್ಯಾಸ ಅಂತ ಹೇಳ್ಬೋದು. ಅತಿ ಸತ್ಕಾರ ಅಂತೂ ಚೆನ್ನಾಗಿ ಮಾಡ್ತಾರೆ ಅಂತ. ಇವರಿಗೆ ಅಷ್ಟೊಂದು ಬೆಕ್ಕುಗಳ ಮೇಲೆ ಪ್ರೀತಿ. ಇನ್ನೊಂದು ಮರಿ ಇದೆ, ನಂಗೆ ಬೇಕಿದ್ರೆ ತಕೊಂಡು ಹೋಗು ಅಂತ ಹೇಳಿದ್ರು. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಹಿಂದಿನ ಕಾಲದವರು ಇನ್ನು ಇಲ್ಲಿ ಅಕ್ಕಪಕ್ಕದ ಮನೆಗಳೆಲ್ಲ ಇದೇ ರೀತಿ ಇರುವಂತದ್ದು. 2-3 ಮನೆ ಇದೆ, ಸೇಮ್ ಇದೇ ತರ ಇದೆ. ಆದ್ರೆ ಈಚೆ ಸೈಡ್ ಇಂದ ನೋಡ್ಬೇಕಿದ್ರೆ ನಿಮ್ಗೆ ಅದು ಮಣ್ಣಿನಿಂದ ಕಟ್ಟಿರೋ ಮನೆ ತರ ಕಾಣಿಸ್ತದೆ. ಇನ್ನು ನಾನು ವಿಡಿಯೋ ಮಾಡುವಂತಹ ಉದ್ದೇಶನೇ ಇರ್ಲಿಲ್ಲ. ಉದ್ದೇಶ ಇರ್ತಿದ್ರೆ ನೀಟಾಗಿ ಮಾಡ್ಬೋದಿತ್ತೇನೋ. ಅದು ಒಟ್ರಾಶಿಯಾಗಿದೆ ಅಂತ ನಂಗೆ ಅನಿಸ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಹಿಂದಿನ ಕಾಲದವರು ಕಬೋರ್ಡ್ ಯಾವ ರೀತಿ ಇತ್ತು, ಮರದಲ್ಲೇ ಮಾಡಿರುವಂತದ್ದು. ಅದ್ರೊಟ್ಟಿಗೆ ದೇವರ ಸ್ಟ್ಯಾಂಡ್ ಕೂಡ ಅಷ್ಟೇ. ಇನ್ನು ನಾವು ಒಂದು ಕಡೆ ಮಳೆ ಬೇರೆ ಕಾಣಿಸ್ತಾ ಇತ್ತು. ನಾವು ಅರ್ಜೆಂಟಾಗಿ ಮನೆಗೆ ಬೇರೆ ಹೋಗ್ಬೇಕಿತ್ತು. ನಮ್ಮ ಇಬ್ಬರ ಮನೆಗಳಿಂದಲೂ ಫೋನ್ ಬರ್ತಾ ಇತ್ತು, ಯಾಕೆ ಲೇಟ್ ಆಯ್ತು ಅಂತ. ಹಾಗಾಗಿ ಸುಮ್ಮನೆ ಹಾಗೇನೆ ಗಜಿಬಿಜಿಯಲ್ಲಿ ವಿಡಿಯೋ ಮಾಡಿದೆ ಅಂತ ಅನಿಸ್ತದೆ. ನೀಟಾಗಿ ಮಾಡ್ಬೋದಿತ್ತು ಟೈಮ್ ಇರ್ತಿದ್ರೆ ಅಂತ ಅನಿಸಿತು ನನಗೆ. ತೋರಿಸ್ಬೇಕಾಗಿರುವಂತ ತುಂಬಾನೇ ಇತ್ತು ಹಳೆ ಕಾಲದ್ದೆಲ್ಲ. ನೋಡಿ ದೇವರ ಸ್ಟ್ಯಾಂಡ್ ಎಷ್ಟು ನೀಟಾಗಿ, ಕೆತ್ತನೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ, ಸುಂದರವಾಗಿದೆ ಅಂತ. ಇನ್ನು ಇವರು ಇಲ್ಲಿ ಈ ತಿಂಡಿ ಎಲ್ಲ ರೆಡಿ ಮಾಡಿದ್ರು, ಹಾಗೇನೆ ತಿನ್ನುವಂತ ಕುತ್ಕೊಂಡಿದ್ದೆ. ನೋಡಿ ಪಕ್ಕದ ಮನೆ ಯಾವ ರೀತಿ ಇದೆ ಅಂತ. ಇದಕ್ಕಿಂತಲೂ ದೊಡ್ಡ ಮನೆ ಅಂತ ಅನ್ಕೊಳ್ತೇನೆ ನಾನು. ಇದು ಸೇಮ್ ಇದೇ ತರ 3-4 ಮನೆಗಳಿದಾವೆ ಇಲ್ಲಿ ಹತ್ರನೇ ಇರುವಂತದ್ದು. ಇನ್ನು ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.